ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಸ್ಯಾರಿ ಆಗಲಿ ಅಥವಾ ನಿಮ್ಮ ಡ್ರೆಸ್ ಆಗಲಿ ಪ್ರತಿಯೊಂದಕ್ಕೂ ಕೂಡ ನೀವೇ ಬ್ಯಾಗ್ಗಳನ್ನ ರೆಡಿ ಮಾಡ್ಕೋಬೋದು. ಸೊ ನಾನಿವತ್ತು ಫಸ್ಟು ಈಸಿಯಾಗಿರೋಂಥ ಬ್ಯಾಗ್ನ ಹೇಳ್ಕೊಡ್ತೀನಿ. ಅದಾದ ನಂತರ ನಿಮಗೆ ಬೇಕು, ಇಂಟ್ರೆಸ್ಟ್ ಇತ್ತು ಅಂತಂದರೆ ಡಿಫ್ರೆಂಟಾಗಿ ಹೇಗೆ ಬ್ಯಾಗ್ನ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನೋಡಿ, ಈ ರೀತಿ ಜಿಪ್ಪು ಸಿಗುತ್ತೆ ನಿಮಗೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅಥವಾ ಈ ಲೈನಿಂಗ್ ಅಂಗಡಿಗಳಲ್ಲಿ ನಿಮಗೆ ಈ ರೀತಿ ಜಿಪ್ ಸಿಗುತ್ತೆ. ಹಾಗೆಯೇ ಈ ರೀತಿ ರನ್ನರ್ ಕೂಡ, ಜಿಪ್ಪು ಮತ್ತು ರನ್ನರ್ ಎರಡೂ ಕೂಡ ಈ ರೀತಿ ತಂದು ಇಟ್ಕೊಳ್ಳಿ. ಸೊ ನಿಮಗೆ ಕಡಿಮೆ ಒಂದೊಂದು ಬೇಕು ಅಂತಂದರೂ ಕೂಡ ಸಿಗುತ್ತೆ. ಹಾಗೆಯೇ ಈ ರೀತಿ ಜಾಸ್ತಿ ಕೂಡ ತಂದು ಇಟ್ಕೋಬೋದು. ಹಾಗೆಯೇ ಅಕ್ಕಿ ಚೀಲನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ಇದೇನಪ್ಪ ಅಕ್ಕಿ ಚೀಲ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಾ, ಇದು ಸ್ಟಿಫಾಗಿ ಕೂರುತ್ತೆ. ಮಧ್ಯಕ್ಕೆ ಅಕ್ಕಿ ಚೀಲ ಯೂಸ್ ಮಾಡಿಕೊಂಡು ಹಾಗೆಯೇ ಸೈಡಲ್ಲಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೋದು. ಸೊ ಎಷ್ಟೆಷ್ಟು ಅಳತೆ ಬೇಕು ಅಂತ ಫಸ್ಟು ತೋರಿಸ್ಕೊಟ್ಬಿಡ್ತೀನಿ. ಅದಾದ ನಂತರ ನಿಮಗೆ ಸ್ಟಿಚಿಂಗ್ದು ಹಾಕ್ತೀನಿ. ಫಸ್ಟು ಈ ರೀತಿ 2 ಪೀಸ್ನ ತಗೊಂಡಿದ್ದೀನಿ. ಮಧ್ಯೆ ಅಕ್ಕಿ ಚೀಲ ಬರಬೇಕು. ಈ ರೀತಿ ಮಧ್ಯೆ ಈ ರೀತಿ ಈ ಕಡೆ ಒಂದು ಪೀಸ್ ಬರಬೇಕು, ಈ ಕಡೆ ಒಂದು ಪೀಸ್ ಬರಬೇಕು, ಮಧ್ಯೆ ಬಂದು ಅಕ್ಕಿ ಚೀಲ ಬರಬೇಕು. ಅದರದ್ದು ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಉದ್ದ ಬಂದು 19 ಇಂಚು, ಹಾಗೆಯೇ ಅಗಲ ಬಂದು 11 ಇಂಚ್ಗೆ ತಗೊಳ್ಳಿ. ಸೊ ಅರ್ಥ ಆಯ್ತಲ್ವ? ಒಂದು ಪೀಸು ಮಧ್ಯದಲ್ಲಿ ಅಕ್ಕಿ ಚೀಲನೂ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಇನ್ನೊಂದು ಪೀಸು. ಇದಕ್ಕೆ ನೀವು ಈ ಪೀಸಲ್ಲೇ ಏನಾದರೂ ಸೀರೆ ಫ್ಯಾಬ್ರಿಕ್ ಇದರಲ್ಲಿ ಇಲ್ಲ ನಿಮಗೆ ಅಂತಂದರೆ ಇದಕ್ಕೆ ಅಕ್ಕಿ ಚೀಲ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು ನಿಮಗೆ ಸೀರೆದು ತಗೊಳ್ಳಿ. ಇದಕ್ಕೆ ನೀವು ಲೈನಿಂಗ್ ಯಾವುದಾದ್ರೂ ಇದ್ದರೆ ಹಾಕೋಬೋದು, ಇಲ್ಲಾಂತಂದರೆ ವೇಸ್ಟ್ ಬ್ಲೌಸ್ ಪೀಸ್ಗಳಿರುತ್ತೆ ಅದನ್ನು ಹಾಕೋಬೋದು. ಸೊ ನಾನು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಒಂದೇ ಕಲರ್ದು ತಗೊಂಡಿದ್ದೀನಿ. ಇದು ಬಂದು ಬಾಡಿ ಪಾರ್ಟ್ಗಾಯಿತು. ಸೊ ಬ್ಯಾಗ್ಗೆ ಇದು ಬಂದು ಟ್ಯಾಗ್ ಬೇಕಲ್ವ ಬ್ಯಾಗ್ಗೋಸ್ಕರ, ಅದಕ್ಕೋಸ್ಕರ ಟ್ಯಾಗ್ಗೋಸ್ಕರ 15 ಇಂಚು ಉದ್ದನ ತಗೊಂಡಿದ್ದೀನಿ. ಹಾಗೆಯೇ ಅಗಲ ಬಂದು 3 ಇಂಚನ್ನ ತಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ಈ ರೀತಿ 2 ಪೀಸ್ನ ತಗೊಳ್ಳಿ. 2 ಟ್ಯಾಗು, ಬ್ಯಾಗ್ಗೆ 2 ಟ್ಯಾಗ್ ಇರುತ್ತಲ್ವ, ಅದಕ್ಕೆ ಲೈನಿಂಗ್ನ ತಗೊಂಡಿದ್ದೀನಿ. ಇದಕ್ಕೇನು ಅಕ್ಕಿ ಚೀಲ ಬೇಕಾಗಿರೋದಿಲ್ಲ. ಸೊ ಇದಕ್ಕೆ ನಾನು ಲೈನಿಂಗ್ನ ಕಟ್ ಮಾಡಿ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಬ್ಯಾಗ್ಗೋಸ್ಕರ ಟ್ಯಾಗ್ ಹಿಡಿಬೇಕಲ್ವ 2, ಅದಕ್ಕೋಸ್ಕರ 2 ಪೀಸ್ನ ತಗೊಂಡಿದ್ದೀನಿ. ಸೊ ಇದು ಅಳತೆ ಗೊತ್ತಾಯ್ತಲ್ವ? ಇದಾದ ನಂತರ ಮತ್ತೆ ಇನ್ನೂ 2 ಪೀಸು. ಸೊ ಇದು 4 ಪೀಸ್ನ ತಗೊಳ್ಳಿ ಜಿಪ್ ಹಾಕೋದಕ್ಕೆ. ಯಾಕಂತಂದರೆ ಅಕ್ಕಿ ಚೀಲನ ಮಧ್ಯೆ ಇಟ್ಟು ಇದನ್ನು ಕೂಡ ಅದನ್ನು ನಾವು ಹೇಗಿಟ್ಟು ತಗೊಂಡ್ವಿ ಅಲ್ವಾ, ಅದೇ ರೀತಿ ಅಕ್ಕಿ ಚೀಲನ ಈ ರೀತಿ ಮಧ್ಯೆ ಇಟ್ಕೋಬೇಕು. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದಕ್ಕೆ ಜಿಪ್ ಹಾಕಬೇಕಲ್ವ, ಅದಕ್ಕೆ 11 ಇಂಚು ಉದ್ದ ತಗೊಳ್ಳಿ. ಹಾಗೆಯೇ 3.5 ಇಂಚು ಅಗಲ ತಗೊಂಡಿದ್ದೀನಿ. ಸೊ ಇದಿಷ್ಟನ್ನು ತಗೊಂಡು ಹೇಗೆ ನೋಡಿ ಇಲ್ಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 2 ತಗೋಬೇಕು. ಇದು ಒಂದು ಮತ್ತು ಇನ್ನೊಂದು 2 ಪೀಸು ಮಧ್ಯೆ ಅಕ್ಕಿ ಚೀಲ, 2 ಪೀಸು ಮಧ್ಯೆ ಅಕ್ಕಿ ಚೀಲ. ಇಷ್ಟನ್ನೇ ಇಟ್ಕೊಂಡು ಹೇಗೆ ಬ್ಯಾಗ್ನ ಸ್ಟಿಚ್ ಮಾಡೋದು ಅಂತ ಬನ್ನಿ ಇವಾಗ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಅಕ್ಕಿ ಚೀಲ ಮತ್ತು ಇದು ಬಟ್ಟೆ ಮತ್ತು ಲೈನಿಂಗ್ 3 ಕೂಡ ಈ ರೀತಿ ಇಟ್ಕೊಳ್ಳಿ. ನಾನು ಒಂದೇ ಕಲರ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಪೀಸು ಸಾಲ್ಟೇಜ್ ಆಯಿತು ಅಂತಂದರೆ, ಈಗ ಸ್ಯಾರಿದ್ರಲ್ಲಿ ಸ್ಟಿಚ್ ಮಾಡ್ತೀವಿ ಅಂತಂದರೆ ಪೀಸ್ ಸಾಲ್ಟೇಜ್ ಆಗುತ್ತೆ ಅಲ್ವಾ. ಸೊ ಅದೇನಾದರೂ ನಿಮಗೆ ಸಾಲ್ಟೇಜ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಈ ರೀತಿ ಅಕ್ಕಿ ಚೀಲನ ಮಧ್ಯೆ ಇಟ್ಟು ನೋಡಿ ಈ ರೀತಿ ಪಿನ್ ಹಾಕ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಯಾಕಂತಂದರೆ ಚೀಲ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅಷ್ಟೇ. ಸುತ್ತ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಸ್ಟಿಫಾಗಿ ಕೂರುತ್ತೆ. ಅದಕ್ಕೋಸ್ಕರ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ಅಂತ ಹೇಳಿದ್ದು. ಸೊ ಇದನ್ನು ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡಿ ಇಟ್ಕೊಳ್ಳೋದು. ಸೊ 2 ಪೀಸನ್ನು ಕೂಡ ಅದೇ ರೀತಿ ಇವಾಗ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ, ಒಂದು ಪೀಸು ಮಧ್ಯಕ್ಕೂ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಇನ್ನೂ ಕೂಡ ಸ್ಟಿಫಾಗಿ ಬಟ್ಟೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ, ನೀಟಾಗಿ ಕೂರುತ್ತೆ. ಇವಾಗ ಪ್ರತಿಯೊಂದನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ, ಇದನ್ನು ಫಸ್ಟೇ ಮಧ್ಯದಲ್ಲಿ ಸ್ಟಿಚ್ ಮಾಡಿಕೊಂಡೆ, 2 ಕೂಡ ಒಂದು ಸಮ ಇಟ್ಕೊಂಡು ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡಿ ಅದು ಕೂಡ ರೆಡಿ ಆಯ್ತಲ್ವ. ಇವಾಗ ಇನ್ನೊಂದು ಪೀಸು ನಾನು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಡೋರಿಗೆ, ಇದಕ್ಕೆ ಬಂದು ದಾರ. ನಿಮಗೆ ಟ್ಯಾಗ್ ಬೇಕಲ್ವ ಬ್ಯಾಗ್ಗೋಸ್ಕರ, ಆ ಕಡೆ ಈ ಕಡೆ ಆ ಟ್ಯಾಗ್ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾರ್ಮಲಾಗಿ ನೋಡಿ, ಈ ಕಡೆ ಒಂದು ಫೋಲ್ಡ್ ಮಾಡಿ, ಈ ಕಡೆ ಒಂದು ಫೋಲ್ಡ್ ಮಾಡಿ, ಮಧ್ಯೆ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಟ್ಯಾಗ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಹೀಗೆ ಆ ಕಡೆ ಒಂದು ಫೋಲ್ಡ್, ಈ ಕಡೆ ಒಂದು ಫೋಲ್ಡ್ ಮಾಡಿ, ಮಧ್ಯಕ್ಕೊಂದು ಫೋಲ್ಡ್ ಮಾಡಿಕೊಂಡು ಟ್ಯಾಗ್ನ ರೆಡಿ ಮಾಡ್ಕೊಳ್ಳಿ. ಇದು ನೋಡಿ ಲೈನಿಂಗ್ ಹಾಕಿರೋದ್ರಿಂದ ಈ ರೀತಿ ಸ್ಟಿಫಾಗಿ ಕೂರುತ್ತೆ. ಮತ್ತು ಇದನ್ನು ಕೂಡ ಅಷ್ಟೇ ಈ ಕಡೆ ಒಂದು ಫೋಲ್ಡ್ ಮಾಡಿ, ಈ ಕಡೆ ಒಂದು ಫೋಲ್ಡ್ ಮಾಡಿಬಿಟ್ಟು ಅದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ, ಬ್ಯೂಟಿಫುಲ್ ಆಗಿರೋಂಥ ಟ್ಯಾಗು ರೆಡಿ ಆಯಿತು. ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಾದ ನಂತರ ಇನ್ನೊಂದು ಮೇನ್ ಪೀಸ್ ನಾವು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಪೀಸು ಮತ್ತು ಅಕ್ಕಿ ಚೀಲ ಮತ್ತು ಈ ಪೀಸು, ಇದನ್ನು ಕೂಡ ಅಷ್ಟೇ ನೀಟಾಗಿ ಸ್ಟಿಫಾಗಿ ಕುತ್ಕೋಬೇಕು. ಅದಕ್ಕೋಸ್ಕರ ನೋಡಿ ನಾನು ಪಕ್ಕದಲ್ಲೇ ಹೊಲಿಗೆನ ಹಾಕೋತಾ ಇದ್ದೀನಿ. ಅವಾಗೇನಾಗುತ್ತೆ, ಅಕ್ಕಿ ಚೀಲ ಅನ್ನೋದು ಆ ಕಡೆ ಈ ಕಡೆ ಹೋಗೋದಿಲ್ಲ.
ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ನಾವು ಸ್ವಲ್ಪ ಫ್ಲವರ್ ಇರೋವಂಥದ್ದು ಆ ರೀತಿ ಬಟ್ಟೆಯಲ್ಲೂ ಕೂಡ ಸ್ಟಿಚ್ ಮಾಡಿದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸ್ಯಾರಿ ಫ್ಯಾಬ್ರಿಕ್ ಅಂತಂದರೆ ಡಿಸೈನ್ ಇರುತ್ತೆ ಅಲ್ವಾ, ಅದರಿಂದನೂ ಕೂಡ ನೀಟಾಗಿ ಕಾಣಿಸುತ್ತೆ. ಅದು ಫ್ಲವರ್ ಇರೋದ್ರಲ್ಲಿ ಏನಕ್ಕೆ ತೋರಿಸ್ಲೇ ಇಲ್ಲ ಅಂತಂದರೆ, ಇದಾದರೆ ನಿಮಗೆ ಅರ್ಥ ಆಗುತ್ತೆ. ಫ್ಲವರ್ ಇದ್ರಲ್ಲಿ ತೋರಿಸಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಂತ ಅಷ್ಟೇ. ಇದಿಷ್ಟನ್ನು ಕೂಡ ಇವಾಗ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ. ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಮಧ್ಯಾಹ್ನ ಕೂಡ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಎರಡೂ ಸೈಡ್ ಕೂಡ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗದೆ ಇರೋ ರೀತಿ ಸ್ಟಿಫಾಗಿ ರೆಡಿ ಆಯಿತು. ಎಕ್ಸ್ಟ್ರಾ ಇರೋವಂಥ ಅಕ್ಕಿ ಚೀಲನೆಲ್ಲ ಈ ರೀತಿ ನೀಟಾಗಿ ಕಟಿಂಗ್ ಮಾಡಿ ತೆಗೆದುಬಿಡಿ. ನೋಡಿ, ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು. ಇದಿಷ್ಟು ಆಯ್ತಲ್ವಾ. ಇದಿಷ್ಟು ಆದಮೇಲೆ ಇವಾಗ ನಾನು ತೋರಿಸ್ಕೊಡ್ತೀನಿ ಹೇಗೆ ಅದನ್ನೆಲ್ಲ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಬಂದು ನೀವು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಸೈಡ್ ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಈ ಕಡೆ ಸೈಡ್ ಕೂಡ 2 ಇಂಚು, ಈ ಕಡೆ ಸೈಡ್ 2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಸೊ ಗೊತ್ತಾಯ್ತಲ್ವ, ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ನಿಧಾನಕ್ಕೆ ತೋರಿಸ್ತೀನಿ ನೋಡಿ. ಈ ರೀತಿ 2 ಇಂಚ್ಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟು ಮಧ್ಯದಲ್ಲೂ ಕೂಡ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಎಕ್ಸ್ಟ್ರಾ ಇರೋವಂಥ ಪೀಸನ್ನು ಈ ರೀತಿ ಕಟ್ ಮಾಡಿ ತೆಗೀರಿ. ನೋಡಿ, ಹೀಗೆ ಕಟ್ ಮಾಡಿ ತೆಗೆದುಬಿಟ್ಟು ಮಧ್ಯದಲ್ಲೂ ಕೂಡ ಅಷ್ಟೇ ರೌಂಡ್ ಶೇಪ್ ಕೊಟ್ಟಿದ್ದೀವಿ ಅಲ್ವಾ, ಅದನ್ನು ಕೂಡ ಈ ರೀತಿ ಕಟಿಂಗ್ ಮಾಡಿ ತೆಗಿಬೇಕು. ಇದಿಷ್ಟು ಕಟಿಂಗ್ ಮಾಡಿ ತೆಗೆದು ಆದಮೇಲೆ ಇವಾಗ ಓಪನ್ ಮಾಡ್ಕೊಳ್ಳಿ. 2 ಸೈಡ್ ಕೂಡ ರೆಡಿಯಾಗಿದೆ. ಇಲ್ಲಿ ಬಂದು ಒಂದು 3 ಇಂಚಷ್ಟು ಅಳತೆಗೆ, ಸೊ ನೋಡಿ 3 ಇಂಚು ಅಳತೆಗೆ ಒಂದು ಸೈಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅದನ್ನು ನಾನು ಕಟ್ ಮಾಡಿಕೊಂಡೆ ಅಂತಂದರೆ, ಅಲ್ಲಿಗೆ ಜಿಪ್ ಅಟ್ಯಾಚ್ ಮಾಡಬೇಕು. ಜಿಪ್ ಲೆಂತ್ ಬಂದು ಅದು ಎಷ್ಟು ಉದ್ದ ಇರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಈ ರೀತಿ ಎರಡನ್ನೂ ಕೂಡ ಅಳ್ಕೊಂಡು ಇಟ್ಕೊಳ್ಳಿ. ಈ ಕಡೆ ಸೈಡ್ದು ಈ ಕಡೆಗೆ ಬರೋದು ರೀತಿ ಈ ರೀತಿ ನೀಟಾಗಿ ಹೊಲ್ಗೆನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆ ನಾನು ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಲ್ವಾ, ಆ ರೀತಿ ಸಿಂಗಲ್ ಫುಟ್ ಇಲ್ಲ ಅಂದರೂ ಪರವಾಗಿಲ್ಲ, ಇದರಲ್ಲೇ ಸ್ಟಿಚ್ ಮಾಡ್ಬೋದು. ನೋಡಿ, ನಾನು ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲೇನೆ ಈ ಕಡೆ ಸೈಡ್ದು ಈ ಕಡೆ ಸೈಡ್ಗೆ ಈ ರೀತಿ ನೋಡಿ ಮಡಚಿ ಫೋಲ್ಡ್ ಮಾಡಿ ಒಂದು ಹೊಲ್ಗೆ ಹಾಕಬೇಕು. ಹೀಗೆ ಹೊಲಿಗೆ ಹಾಕೋದಕ್ಕೆ ಬರಬೇಕು, ಆ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಅಷ್ಟೇ ಎರಡು ಕೂಡ ಈ ಕಡೆ ನೋಡಿ ಒಂದು ಹೊಲಿಗೆನ ಹಾಕ್ಕೊಂಡ್ಬಿಡಿ ಫಸ್ಟೇ, ಆಗ ನಿಮಗೆ ಗೊತ್ತಾಗುತ್ತೆ. ಇದನ್ನು ಮಡಚಿಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಒಂದು ಹೊಲಿಗೆ ಹಾಕಬೇಕು. ಹೀಗೆ ಜಿಪ್ ಅನ್ನೋದು ಒಳಗಡೆ ಈ ರೀತಿ ಮಡಚಿ ಫೋಲ್ಡ್ ಆಗಬೇಕು. ಆ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲೊಂದು ಹೊಲಿಗೆ ಹಾಕ್ಕೊಳ್ಳಿ, ಆವಾಗ ಸ್ಟಿಫಾಗಿ ಕೂರುತ್ತೆ ಅಂತ ಅಷ್ಟೇ. ಸೊ ನೋಡಿ, ಈ ಕಡೆ ಸೈಡ್ದು ರೆಡಿ ಆಯ್ತಲ್ವ. ಮತ್ತು ಈ ಕಡೆ ಸೈಡ್ದು ಕೂಡ ಅಷ್ಟೇ ಅದೇ ರೀತಿ ಜಿಪ್ಪನ್ನ ಫಸ್ಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಉಲ್ಟಾ ತಿರುಗಿಸಿದ್ರೆ ನಿಮಗೆ ಮೇಲ್ಗಡೆ ಹೊಲಿಗೆ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಹೀಗೆ ಈ ರೀತಿ ಮೇಲ್ಗಡೆ ಹೊಲಿಗೆ ಹಾಕ್ತು ಅಂತಂದರೆ ಎರಡು ಕೂಡ ರೆಡಿ ಆಗುತ್ತೆ. ಸೊ ಇದು ಗೊತ್ತಾಯ್ತಲ್ವ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂತಂದರೆ ಝೂಮ್ ಹಾಕಿ ಹತ್ರದಿಂದ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಎರಡು ಕೂಡ ಈ ರೀತಿ ಜಿಪ್ ಹಾಕೋದಕ್ಕೆ ಬರಬೇಕು. ಆ ರೀತಿ ನೀವು ಹಾಕೋತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದು ನೋಡಿ, ಈ ರೀತಿ ಜಿಪ್ ಹಾಕಿದಾಗ ಅದು ಈ ರೀತಿ ಕಾಣಿಸ್ಬೇಕು. ಈ ಕಡೆ ಸೈಡಿಂದ ಜಿಪ್ಪು ಅಟ್ಯಾಚ್ ಮಾಡ್ಕೊಳ್ಳಿ. ಹತ್ರದಿಂದ ತೋರಿಸ್ತೀನಿ ಹೇಗೆ ಅಟ್ಯಾಚ್ ಮಾಡೋದು ಅಂತ. ನೋಡಿ, 2 ಹೋಲ್ ಇರುತ್ತೆ ಅಲ್ವಾ, ಈ ರೀತಿ 2 ಹೋಲ್ಗೆ ಒಂದು ಸೈಡಿಂದ ಫಸ್ಟ್ ಈ ರೀತಿ ನೀಟಾಗಿ ಜಿಪ್ಪನ್ನ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಜಿಪ್ ಹತ್ರ ಮುಂದ್ಗಡೆ ಈ ರೀತಿ ಕಿತ್ಕೊಂಡು ಆಮೇಲೆ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಆವಾಗ ಆಗುತ್ತೆ. ನೋಡಿ, ಹೀಗೆ ಸ್ವಲ್ಪ ತಳ್ಳಬೇಕು ಅಷ್ಟೇ. ಫಸ್ಟ್ ಒಂದು 2 ಸಲ ಹಾಕೋ ತನಕ ಅಷ್ಟೇ, ಆಮೇಲೆ ಹಾಕೋಬೋದು. ಈ ರೀತಿ ಹಾಕ್ಕೊಂಡು ಅದಾದಮೇಲೆ ಅದನ್ನು ಕೂಡ ಮೇಲ್ಗಡೆ ಹಾಕೋತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇದನ್ನು ಕೂಡ ಇದ್ರೊಳಗಡೆ ಹಾಕ್ಬಿಟ್ಟು ಎಳೀತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜೋರಾಗಿ ಈ ರೀತಿ ಎಳೆದ್ರೆ ಕುತ್ಕೊಳ್ಳುತ್ತೆ ಜಿಪ್ಪು. ಓಕೆನಾ? ನೋಡಿ, ಈ ರೀತಿ ಇದು ರೆಡಿ ಆಯ್ತಲ್ವ. ಈ ಕಡೆ ಸೈಡು ಆ ಕಡೆ ಸೈಡು ಜಿಪ್ ಹಾಕಿರೋ ಸೈಡು ಕೂಡ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಉಲ್ಟಾ ಇದೆ, ಇದು ಬಂದು ನಮಗೆ ಸೀದಾ ಇದೆ, ಇದು ಬಂದು ನಮಗೆ ಸೀದಾ ಇದೆ. ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ನೋಡ್ತಾ ಇದ್ದೀರಾ ಅಂತಂದರೆ, ಅದಕ್ಕೋಸ್ಕರನೇ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಪಾಕೆಟ್ ಬೇಕಲ್ವ ಒಳಗಡೆಗೆ, ಆ ಪಾಕೆಟ್ಗೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ ಈ ರೀತಿ ಇನ್ನೊಂದು ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಳ್ಳಿ. ಸಾರಿ, ನಾನು ಪೀಸ್ನ ಕಟ್ ಮಾಡಿರೋದನ್ನು ಇದನ್ನು ತೋರಿಸಿಲ್ಲ, ಹಾಗೆ ಕಟ್ ಮಾಡ್ಕೊಂಡಿಲ್ಲ ಕೂಡ, ಒಂದು ಮಾತ್ರ ತೋರಿಸಿದ್ದೀನಿ. ಇದನ್ನು ಯಾವ ಅಳತೆಗೆ ಕಟ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆಗೆ ಕಟ್ ಮಾಡ್ಕೊಳ್ಳಿ.
ಸೊ ನಾನು ಅಳತೆ ಕೂಡ ಹೇಳ್ಬಿಡ್ತೀನಿ. ಉದ್ದ ಬಂದು 11 ಇಂಚು, ಹಾಗೆಯೇ ಅಗಲ ಬಂದು 9 ಇಂಚ್ಗೆ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಲೆಂತ್ ನೋಡಿ 11 ಇಂಚಿದೆ, ಹಾಗೆಯೇ ಅಗಲ ಬಂದು 9 ಇಂಚ್ಗೆ ಕಟ್ ಮಾಡಿಕೊಂಡು ನಾವು ಹಿಂದ್ಗಡೆ ಜಿಪ್ ಹಾಕಿದ್ದೀವಿ ಅಲ್ವಾ, ಅಲ್ಲಿಗೆ ಅಟ್ಯಾಚ್ ಮಾಡಿಕೊಂಡು ಜಿಪ್ಪಿನ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಉಲ್ಟಾ ತಿರುಗಿಸ್ದಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಇದಿಷ್ಟು ಆಯ್ತಲ್ವ, ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಓಪನ್ ಮಾಡ್ಕೊಂಡಾಗ ಅಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸೋದಿಲ್ಲ ಬಟ್ಟೆ, ಅದನ್ನೇ ಹೇಳಿದ್ದು. ಈ ರೀತಿ ಸ್ವಲ್ಪನೂ ಕೂಡ ಮೇಲ್ಗಡೆ ಕೆಳಗಡೆ ಸ್ವಲ್ಪ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿಗೂ ಕೂಡ ಒಂದು ಸ್ಟಿಚ್ ಹಾಕೊಂಡ್ಬಿಡಿ. ಈ ರೀತಿ ಇದು ಪಾಕೆಟ್ ಬರುತ್ತೆ ಅಲ್ವಾ, ಎಕ್ಸ್ಟ್ರಾ ಪಾಕೆಟ್ಗೋಸ್ಕರ ಇದು ಒಳಗಡೆಗೆ ಬಟ್ಟೆ ಹಾಕ್ತಿರೋದು. ನೋಡಿ ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಜಿಪ್ಪುರ್ದಾಗ ಇಲ್ಲಿ ನಿಮಗೆ ಪಾಕೆಟ್ ಅನ್ನೋದು ಸಿಗುತ್ತೆ. ನೋಡಿ ಹೀಗೆ, ಅದಕ್ಕೋಸ್ಕರ ಅದನ್ನು ಅಟ್ಯಾಚ್ ಮಾಡಿದ್ದು. ಹಾಗೆಯೇ ಇದನ್ನು ಸೈಡ್ ಎಲ್ಲನೂ ಕೂಡ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮ್ಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಜಿಪ್ಪು ಕೂಡ ಎರಡನ್ನೂ ಸೇರಿಸ್ಬಿಟ್ಟು ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಅದು ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಜಿಪ್ಪು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಈ ಕಡೆ ಸೈಡ್ ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲೂ ಕೂಡ ಅಷ್ಟೇ ರೆಡಿ ಆಯಿತು. ಇದಿಷ್ಟು ರೆಡಿ ಆಯ್ತಲ್ವ. ನೋಡಿ ಸ್ವಲ್ಪನೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು, ಆ ರೀತಿ ರೆಡಿ ಮಾಡ್ಕೊಂಡ್ಬಿಡಿ. ಇದಿಷ್ಟು ರೆಡಿ ಆದಮೇಲೆ ನಾವು ಮೊದಲು ಜಿಪ್ ಹಾಕಿದ್ದು ಮೊದಲನೇ ಪ್ಯಾಕೆಟ್ಗಾಯಿತು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವ 2 ಪೀಸು, ಅದಕ್ಕೆ ಇನ್ನೊಂದು ಜಿಪ್ಪನ್ನ ಅಟ್ಯಾಚ್ ಮಾಡ್ಕೋಬೇಕು. ಈಗ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ಮೇಲ್ಗಡೆ ಸ್ಟಿಚ್ ಹಾಕೋದು ಏನಕ್ಕೆ ಅಂತಂದರೆ ಬಟ್ಟೆ ಥರ ನಿಮಗೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ, ಹಾಗೆಯೇ ಜಿಪ್ಪು ಊರೋದಕ್ಕೂ ಕೂಡ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಇದಾದಮೇಲೆ ಈ ಬಟ್ಟೆನೂ ಕೂಡ ಈ ಕಡೆ ಸೈಡ್ದು ಕೂಡ ಅಷ್ಟೇ ಇದನ್ನು ಕೂಡ ಅದರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೋಬೇಕು. ನಾನು ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ, ಯಾಕಂತಂದರೆ ಇದು ಮೇಯ್ನ್ ಜಿಪ್ ಅಲ್ವಾ, ಅದಕ್ಕೋಸ್ಕರ. ಇದನ್ನು ಕೂಡ ಇದ್ರ ಮೇಲ್ಗಡೆ ಈ ರೀತಿ ಉಲ್ಟಾ ಇಟ್ಕೊಂಡು ಜಿಪ್ಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎರಡೂ ಸೈಡ್ ಕೂಡ ಮಧ್ಯೆ ಜಿಪ್ ಬರಬೇಕು, ಆ ಕಡೆ ಈ ಕಡೆ ಬಟ್ಟೆ ಬರಬೇಕು. ಸೊ ಗೊತ್ತಾಯ್ತಲ್ವ, ಅರ್ಥ ಆಗ್ತಿದೆ ಅನ್ಕೋತೀನಿ. ಒಂದು ಸಲ ಅಷ್ಟು ನೀವು ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ನೀವು ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೋಬೋದು, ಆ ರೀತಿ ನಿಮಗೆ ಐಡಿಯಾಗಳು ಬಂದುಬಿಡುತ್ತೆ. ಇದನ್ನು ಕೂಡ ಅಷ್ಟೇ ಎರಡೂ ಸೈಡ್ ಕೂಡ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇದು ಸ್ಟಿಚ್ ಹಾಕೊಂಡಾದಮೇಲೆ ಇವಾಗ ಬಂದು ನಿಮಗೆ ಹೇಗೆ ಹೊಲಿಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದಕ್ಕೂ ಕೂಡ ಜಿಪ್ಪನ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನೋಡಿ ಈ ರೀತಿ ಇದನ್ನು ಕೂಡ ಹೀಗೆ ಹಾಕ್ಕೊಂಡು ಫಸ್ಟ್ ಒಂದನ್ನು ಹಾಕ್ಕೊಳ್ಳಿ, ಅದಾದಮೇಲೆ ಇದನ್ನು ತೋರಿಸಿ ಅಷ್ಟೇ. ನೋಡಿ ಇದು ಜಿಪ್ಪು ರೆಡಿ ಆಯ್ತಲ್ವ. ಇಲ್ಲೂ ಕೂಡ ಅಷ್ಟೇ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಡಿ. ಮತ್ತು ಈ ಕಡೆ ಸೈಡ್ ಕೂಡ ಅಷ್ಟೇ ನೀಟಾಗಿ ಎರಡೂ ಜಿಪ್ಪು ಕೂಡ ಕೂರಬೇಕು, ಯಾಕಂತಂದರೆ ಜಿಪ್ಪು ಆಚೆ ಹೋಗಬಾರ್ದು, ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೋಡಿ ಇವಾಗ ಜಿಪ್ ಅನ್ನೋದು ರೆಡಿ ಆಯ್ತಲ್ವ. ಇವಾಗ ಏನು ಮಾಡಬೇಕು, ಇಲ್ಲೇ ನಿಮಗೆ ಕನ್ಫ್ಯೂಸ್ ಆಗೋದು, ಇದನ್ನು ಸ್ವಲ್ಪ ನಿಧಾನಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅವಾಗೇನಾಗುತ್ತೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ ಈ ರೀತಿ ಮಧ್ಯಕ್ಕೆ ಒಂದು ನಾಚ್ ಹಾಕೊಂಡ್ಬಿಡಿ. ಮಧ್ಯಕ್ಕೆ ನಾಚ್ ಹಾಕೊಂಡಾದಮೇಲೆ ನಾವು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು. ಹೀಗೆ ನೋಡಿ ನಾವು ಎಲ್ಲಿ ಶೇಪಲ್ಲಿ ನೀಟಾಗಿ ಯಾವ ರೀತಿ ಶೇಪಾಗಿ ಕಟ್ ಮಾಡಿದ್ದೀವಿ ಅದೇ ಶೇಪಲ್ಲಿ ಅದು ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸ್ವಲ್ಪ ರಫಾಗೆ ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂತಂದರೆ ಇದು ಬಂದು ಅಕ್ಕಿ ಚೀಲ ಎಲ್ಲನೂ ಹಾಕಿರ್ತೀವಿ ಅಲ್ವಾ, ಸ್ವಲ್ಪ ಟೈಟ್ ಇರುತ್ತೆ, ಅದಕ್ಕೋಸ್ಕರ ಡಬಲ್ ಸ್ಟಿಚ್ನೇ ಹಾಕಬೇಕಾದ್ರೂ ಕೂಡ ಹಾಕೋಬೋದು. ಸೊ ನಾನು ಇದಕ್ಕೆಲ್ಲ ಡಬಲ್ ಸ್ಟಿಚ್ ಹಾಕಿದ್ದೀನಿ, ಬಟ್ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇಲ್ಲ ಅಷ್ಟೇ. ಇದು ಎಕ್ಸ್ಟ್ರಾ ಇರೋವಂಥದ್ದನ್ನು ನಾವು ಇವಾಗ ಸ್ಟಿಚ್ ಮಾಡ್ಕೊಂಡೆ ಅಲ್ವಾ, ಡ್ರೆಸ್ನ ಯಾವ ರೀತಿ ಇನ್ನೌಟ್ ಮಾಡ್ಕೋತೀವಿ ಅದೇ ರೀತಿ ಇವಾಗ ರೌಂಡ್ ಶೇಪ್ ಇರೋದನ್ನು ರೌಂಡ್ ಶೇಪೇ ಕಟ್ ಮಾಡಿಕೊಂಡೆ. ಈ ಕಡೆ ಸೈಡ್ ಕೂಡ ಅದೇ ರೀತಿ ಕಟ್ ಮಾಡ್ಕೊಂಡ್ವಿ. ಇವಾಗ ನೋಡಿ ಇಲ್ಲಿಗೆಲ್ಲಕ್ಕೂ ಕೂಡ ಒಂದು ನಾಚ್ ಹಾಕ್ಕೊಂಡ್ಬಿಡಿ. ಅವಾಗೇನಾಗುತ್ತೆ ನಿಮಗೆ ಉಲ್ಟಾ ತಿರುಗಿಸಿದಾಗ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಅದು ರೌಂಡ್ ಶೇಪ್ ಇದೆಯಲ್ವ, ರೌಂಡ್ ಶೇಪ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ವ ಹೇಗೆ ನಾವು ಅದನ್ನು ಸ್ಟಿಚ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನೋಡಿ ಜಿಪ್ ಮೇಲ್ಗಡೆ ಇದನ್ನು ಇಡಬೇಕು, ಇದನ್ನು ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸಾರಿ, ನಾನು ಆ ಕಡೆ ಟ್ಯಾಗ್ನ ಹಾಕೋದನ್ನು ತೋರಿಸಿಲ್ಲ. ನೋಡಿ ಫಸ್ಟ್ ಈ ರೀತಿ ಟ್ಯಾಗ್ ಹಾಕೊಂಡು ಬಿಡಬೇಕು,
ಆಮೇಲೆ ನಾವು ಆ ಜಿಪ್ಪನ್ನ ರೆಡಿ ಮಾಡ್ಕೋಬೇಕು. ಸೊ ಅದು ವಿಡಿಯೋ ಮಿಸ್ ಆಗಿದೆ, ಸಾರಿ. ಫಸ್ಟ್ ಈ ರೀತಿ ಟ್ಯಾಗ್ ಹಾಕ್ಕೊಂಡ್ಬಿಡಿ. ನೋಡಿ ಈ ರೀತಿ ಟ್ಯಾಗ್ನ ಹಾಕ್ಕೊಂಡ್ರೆ ಈ ರೀತಿ ಶೇಪನ್ನ ಮೇಲ್ಗಡೆ ಟ್ಯಾಗ್ ಹಾಕ್ಕೊಂಡ್ರೆ ಅದನ್ನು ಜಿಪ್ಪನ್ನ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಈ ಕಡೆ ಸೈಡು ಕೂಡ ಅಷ್ಟೇ, ಫಸ್ಟು ಟ್ಯಾಗ್ ಹಾಕಿದ್ದೀನಿ, ಅದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸೈಡು ಜಿಪ್ ಇತ್ತಲ್ವ ಅದ್ರ ಮೇಲ್ಗಡೆ ಫೋಲ್ಡ್ ಮಾಡಬೇಕು. ನೋಡಿ ಒಂದು ಸೈಡ್ ಜಿಪ್ಪನ್ನ ಇದಕ್ಕೆ ಹಾಕಿ ಫೋಲ್ಡ್ ಮಾಡಿದ್ದೀವಿ, ಇನ್ನೊಂದು ಸೈಡ್ ಜಿಪ್ಪನ್ನ ಟ್ಯಾಗ್ನ ಸ್ವಲ್ಪ ಒಳಗಡೆ ಎಳ್ಕೊಂಡು ಅದ್ರ ಮೇಲ್ಗಡೆ ಇಟ್ಟು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡಿಕೊಂಡು ಉಲ್ಟಾ ತೆಗೀತು ಅಂತಂದರೆ ನಿಮಗೆ ಬ್ಯೂಟಿಫುಲ್ ಆಗಿರೋವಂಥ ಬ್ಯಾಗು ರೆಡಿ ಆಗುತ್ತೆ. ಸೊ ಅದನ್ನು ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಉಲ್ಟಾ ತೆಗೆಯೋದು. ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಸೈಡ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ರಿ ಅಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೂ ಕೂಡ ಅಷ್ಟೇ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಬಿಗಿಯಾಗಿ ಕೂರುತ್ತೆ ಬ್ಯಾಗು. ಯಾಕಂತಂದರೆ ಅಕ್ಕಿ ಚೀಲ ಹಾಕಿ ಟೈಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಎಲ್ಲ ಕಡೆ ಈ ರೀತಿ ನೀಟಾಗಿ ನಾಚು ಹಾಕ್ಕೊಳ್ಳಿ. ನಾಚು ಹಾಕ್ಕೊಂಡಾದಮೇಲೆ ಇದಿಷ್ಟು ಆದಮೇಲೆ ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ನಾವು ದಾರ ಹಾಕಿದ್ವಿ ಅಲ್ವಾ ಎರಡೂ ಸೈಡ್ ಕೂಡ, ಎರಡೂ ಸೈಡು ಈ ರೀತಿ ಎಳ್ಕೊಂಡ್ರೆ ಅಲ್ಲಿ ನಮಗೆ ರೌಂಡ್ ಶೇಪ್ ಅನ್ನೋದು ನಾವು ಹೇಗೆ ಕೊಟ್ಟಿದ್ವಿ ಅದೇ ರೀತಿ ರೌಂಡ್ ಶೇಪ್ ಬರುತ್ತೆ. ನೀವು ಬೇಕು ಅಂತಂದರೆ ರೌಂಡ್ ಶೇಪಲ್ಲೂ ಕೂಡ ಸ್ಟಿಚ್ ಹಾಕೋಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಬಿಡ್ಬೋದು. ನೋಡಿ ಹೀಗೆ ಎಳ್ಕೋತು ಅಂತಂದರೆ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೆಲ್ಲ ಕೂಡ ನೀಟಾಗಿ ರೌಂಡ್ ಶೇಪ್ ಬಂದಿದೆ. ನಾನು ರೌಂಡ್ ಶೇಪ್ ಮೇಲೂ ಕೂಡ ಮತ್ತೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಮಾತ್ರ ಹಾಕೋತಾ ಇದ್ದೀನಿ, ಪೂರ್ತಿ ಏನು ಹಾಕ್ತಾ ಇಲ್ಲ. ಈ ರೀತಿ ಸೈಡ್ಗೆ ಮಾತ್ರ ಹಾಕೋತಾ ಇದ್ದೀನಿ. ನೋಡಿ ಈ ಕಡೆ ಸೈಡ್ ಕೂಡ ಹಾಕ್ಕೊಂಡೆ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಹಾಕೋತಾ ಇದ್ದೀನಿ. ನೋಡಿ ಈ ಕಡೆ ಸೈಡಲ್ಲಿ ಮಾತ್ರ, ರೌಂಡ್ಗೇನು ಬೇಡ, ಸೈಡಲ್ಲಿ ಮಾತ್ರ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಬ್ಯಾಗ್ ಅನ್ನೋದು ನೀಟಾಗಿ ಕೂರುತ್ತೆ. ಎಕ್ಸ್ಟ್ರಾ ಪೀಸ್ ಏನಾದರೂ ಸ್ವಲ್ಪ ಇತ್ತು ಅಂತಂದರೆ ಅದ್ರ ಮೇಲ್ಗಡೆ ಕೂಡ ಈ ರೀತಿ ಹೊಲಿಗೆನ ಹಾಕ್ಕೊಂಡ್ಬಿಡಿ. ನೋಡಿ ಹೀಗೆ ಇದಿಷ್ಟು ಆಯ್ತಲ್ವ. ಇವಾಗ ಇಲ್ಲಿ ಹೊಲಿಗೆನ ಹಾಕ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಉಲ್ಟಾ ತಿರುಗಿಸ್ಬೇಕು. ಯಾಕಂತಂದರೆ ನಮಗೆ ಆಮೇಲೆ ತಿರುಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇವಾಗ ತಿರುಗಿಸ್ದೆ. ಸೊ ಆ ಕಡೆ ಈ ಕಡೆ ಸೈಡ್ ಫಿನಿಶಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಮತ್ತೆ ಈ ರೀತಿ ಉಲ್ಟಾ ತಿರುಗಿಸ್ಬೇಕು. ನಾನು ಎಕ್ಸ್ಟ್ರಾ ಇನ್ನೊಂದೊಂದು ಹೊಲಿಗೆನೂ ಕೂಡ ಮೇಲ್ಗಡೆ ಹಾಕೋತಾ ಇದ್ದೀನಿ, ಅದು ನೀಟಾಗಿ ಕೂರಲಿ ಅಂತಂದ್ಬಿಟ್ಟು ಅಷ್ಟೇ. ನೋಡಿ ಹೀಗೆ ನೀವು ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಏನಿಲ್ಲ, ಅದೇನು ಅವಶ್ಯಕತೆ ಇಲ್ಲ. ನಾನಲ್ಲಿ ರೌಂಡು ಕೂರಲಿ ಅಂತಂದ್ಬಿಟ್ಟು ಹಾಕ್ತೆ ಅಷ್ಟೇ. ಇದು ಆದಮೇಲೆ ಇವಾಗ ಮತ್ತೆ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಹೀಗೆ ಉಲ್ಟಾ ತಿರುಗಿಸ್ಕೊಂಡಾದಮೇಲೆ, ಯಾಕಂತಂದರೆ ಕೆಳಗಡೆ ಪಾರ್ಟ್ಸಲ್ಲಿ ನಮಗೆ ಅದು ಬ್ಯಾಗು ಕೂರಬೇಕಲ್ವ, ಬ್ಯಾಗ್ ಕೂರೋದಕ್ಕೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಉಲ್ಟಾ ತಿರುಗಿಸ್ಕೊಳ್ಳೇಬೇಕು. ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು 1.5 ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಸೈಡ್ ಕೂಡ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನು ಟೇಪಲ್ಲಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ನೋಡಿ 1.5 ಇಂಚು, ಈ ಕಡೆ 1.5 ಇಂಚ್ಗೆ ಈ ರೀತಿ ಬಾಕ್ಸ್ ಶೇಪಲ್ಲಿ ಹಾಕಿ, ಮತ್ತೆ 1.5 ಇಂಚು, ಈ ಕಡೆ 1.5 ಇಂಚು, ಮತ್ತೆ ಬಾಕ್ಸ್ ಶೇಪಲ್ಲಿ ಹಾಕ್ಬಿಟ್ಟು ಅದನ್ನು ಕಟಿಂಗ್ ಮಾಡಿಬಿಡಿ. ಸೊ ನೋಡಿ ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಡಿ. ಈ ಕಡೆ ಸೈಡ್ ಕೂಡ ಕಟಿಂಗ್ ಮಾಡಿ ತೆಗಿಬೇಕು. ಯಾಕೆ ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಇದಿಷ್ಟು ಆದಮೇಲೆ ಇವಾಗ ಸೈಡ್ ಫುಲ್ ಫಿನಿಶಿಂಗ್ ಮಾಡ್ಕೊಂಡ್ಬಿಡೋಣ. ನೋಡಿ ಜಿಪ್ಪು ಮತ್ತು ಇದು ಎಲ್ಲನೂ ಕೂಡ ನೀಟಾಗಿ ಇಟ್ಕೊಂಡು 4 ಪೀಸ್ನೂ ಕೂಡ ಈ ರೀತಿ ಸೈಡು ಸೇರಿಸ್ಕೊಳ್ಳಿ. ಇಲ್ಲೂ ಕೂಡ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಈ ಕಡೆ ಸೈಡ್ ಕೂಡ ಅಷ್ಟೇ ಜಿಪ್ಪು ಮತ್ತು ಬಟ್ಟೆ ಎಲ್ಲನೂ ಕೂಡ ನೀಟಾಗಿ ಇಟ್ಕೊಂಡು ಜಿಪ್ಪಲ್ಲೂ ಕೂಡ ಅಷ್ಟೇ ಅದು ಸರಿಯಾಗಿ ಇಟ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಆ ಕಡೆ ಈ ಕಡೆ ಹೋಗಬಾರ್ದು ಅದು, ಅದಕ್ಕೋಸ್ಕರ. ಸೊ ನೋಡಿ ಈ ರೀತಿ ಇಟ್ಕೊಂಡು ಕೆಳಗಡೆ ಕಟ್ ಮಾಡಿರೋದೇನು ಬೇಡ, ಅದನ್ನು ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಈ ರೀತಿ ಇಟ್ಕೊಂಡು ಫಸ್ಟು ಸ್ಟ್ರೈಟು ಈ ರೀತಿ ಹೊಲಿಗೆನ ಹಾಕ್ಕೊಂಡ್ಬಿಡಿ. ಇದಾದಮೇಲೆ ನಾನು ಇವಾಗ ಇದನ್ನು ತೋರಿಸ್ಕೊಡ್ತೀನಿ. ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಹೀಗೆ ಸ್ಟಿಚ್ ಹಾಕಬೇಕು. ನೋಡಿ ಇದು ಸ್ಟ್ರೈಟ್ ಇದೆ ಅಲ್ವಾ, ಸ್ಟ್ರೈಟ್ ಸ್ಟಿಚ್ ಮಾಡ್ಕೋಬೇಡಿ, ಓಪನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು. ನಾನು ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಆ ರೀತಿ ಓಪನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಸೀದಾ ಸ್ಟಿಚ್ ಮಾಡ್ತು ಅಂತಂದರೆ ಕೆಳಗಡೆ ಅದು ಬ್ಯಾಗು ಕೂರೋದಕ್ಕೆ ನಿಮಗೆ ಕರೆಕ್ಟಾಗಿ ಅದು ಕಾಣಿಸೋದಿಲ್ಲ, ಅದಕ್ಕೋಸ್ಕರ. ನೋಡಿ ಹೀಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲೂ ಕೂಡ ಈ ಕಡೆ ಸೈಡ್ದು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದನ್ನು ಕೂಡ ಅಷ್ಟೇ ಹೀಗೆ ಇಟ್ಕೋಬೇಕು. ನೋಡಿ ಹೀಗೆ ಸ್ಟ್ರೈಟ್ ಇಟ್ಕೊಂಡು ನಾವು ಮೇಲ್ಗಡೆ ಸ್ಟಿಚ್ ಮಾಡಿದ್ವಿ ಅಲ್ವ, ಅದರ ಆಪೋಸಿಟ್ ಈ ರೀತಿ ಬರಬೇಕು.
ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಯಾಗ್ ಅನ್ನೋದು ಪೂರ್ತಿಯಾಗಿ ರೆಡಿ ಆಗುತ್ತೆ. ಸೊ ನಿಮ್ಮದು ಸ್ಯಾರಿ ಫ್ಯಾಬ್ರಿಕಲ್ಲಿ ಏನಾದರೂ ನೀವು ಹಾಫ್ ಸ್ಲೀವ್ಸ್ ಹೊಲಿಸಿದ್ದೀರಾ, ಇಲ್ಲಾಂತಂದರೆ ಒಂದೊಂದು ಸ್ಯಾರಿಗೆ ಕೊಡ್ತಾರೆ ಬ್ಲೌಸ್ ಪೀಸು. ಸೊ ನಾನು ಇನ್ನೂ ಒಂಥರ ಬ್ಯಾಗ್ ತೋರಿಸ್ಕೊಡ್ತೀನಿ ಫ್ರೀ ಆದಾಗ, ಯಾಕಂತಂದರೆ ಈಗ ಸ್ವಲ್ಪ ಫ್ರೀ ಇಲ್ಲ. ಫ್ರೀ ಆದಾಗ ಇನ್ನೊಂದು ಥರ ಬ್ಯಾಗ್ ತೋರಿಸ್ಕೊಡ್ತೀನಿ. ಅದನ್ನು ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇದಿಷ್ಟು ಆದಮೇಲೆ ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರೋವಂಥ ಬ್ಯಾಗ್ ರೆಡಿ ಆಗೋಗುತ್ತೆ. ಇಷ್ಟೇ, ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಬಟ್ ಒಂದು ಬ್ಯಾಗ್ ಹೊಲಿಯೋ ತನಕ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಸೊ ನೀವು ಒಂದು ಬ್ಯಾಗ್ ಸ್ಟಿಚ್ ಮಾಡಿದ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ನೋಡಿ, ಇವಾಗ ಬ್ಯಾಕ್ ಪಾರ್ಟಲ್ಲೂ ಕೂಡ ಈ ರೀತಿ ಬರುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ನಾವು 1.5 ಇಂಚನ್ನ ಕಟ್ ಮಾಡಿದ್ದು. ಸೊ ರೆಡಿ ಆಯಿತು ಬ್ಯಾಗ್ ಕೂಡ. ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಬ್ಯಾಗ್ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ಅದನ್ನೆಲ್ಲ ಪೂರ್ತಿಯಾಗಿ ಓಪನ್ ಮಾಡಿದ್ದೀನಿ. ಸೊ ಸ್ವಲ್ಪ ಬಟ್ಟೆನ ಹಾಕಿದ್ದೀನಿ ಒಳಗಡೆ, ಯಾಕಂತಂದರೆ ನಿಮಗೆ ಬ್ಯಾಗ್ ಹೇಗಿದೆ ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ. ನೋಡಿ, ಇವಾಗ ಬ್ಯೂಟಿಫುಲ್ ಆಗಿರೋವಂಥ ಬ್ಯಾಗ್ ರೆಡಿ ಆಯಿತು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಫ್ಲವರ್ ಇರೋ ಥರ ಆ ಥರ ಎಲ್ಲ ನೀವು ಸ್ಟಿಚ್ ಮಾಡ್ತು ಅಂತಂದರೆ ಇನ್ನೂ ನೀಟಾಗಿ ನಿಮಗೆ ರೆಡಿ ಆಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಅವ್ರ ಸೀರೆ ಮ್ಯಾಚಿಂಗ್ದು ಬ್ಯಾಗ್ನ ಸ್ಟಿಚ್ ಮಾಡಿಕೊಂಡು ಅವರು ಕೂಡ ವೇರ್ ಮಾಡಲಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ನನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್